ಇದೆ. ಸೊ ಕೆಪಾಸಿಟರ್ಸ್ ಇನ್ ಸೀರೀಸ್, ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೀರೀಸ್ ಬಗ್ಗೆ ಹೆಚ್ಚಿನ ಒಂದು ಸ್ವಲ್ಪ ಮಾಹಿತಿ ಹೇಳ್ಬಿಟ್ಟು ಪ್ಯಾರಲಲ್ ಕಡೆ ಮೂವ್ ಮಾಡಿದ್ವಿ. ಸೊ ಈಗ ಫೈನಲಿ ನಾವು ಒಂದು ಫಾರ್ಮುಲಾ ಡಿರೈವ್ ಮಾಡಿದ್ವಿ. 1/CS is equals to 1/C1 plus 1/C2 plus 1/C3 and so on. ನಮ್ಮ ಡೆರಿವೇಶನ್ ಒಳಗೆ 3 ಕೆಪಾಸಿಟನ್ಸ್ ಇದ್ವು. ನಿನ್ನೆ ಒಂದೇನೋ ವ್ಯಾಲ್ಯೂ ತಗೊಂಡಿದ್ವಿ ನಾವು. ಆ ವ್ಯಾಲ್ಯೂಸ್ ಏನಿದ್ವು ಅಂದ್ರೆ C1 2 4 and 6 ಇತ್ತು. 1/CS ಎಷ್ಟು ಬಂದಿತ್ರಿ ಅಂದ್ರೆ 11 divided by 12 ಮೈಕ್ರೋಫ್ಯಾರಡ್ ಬಂದಿತ್ತು. ಇದನ್ನ CS ಮಾಡಿದ್ರೆ ನಾವು ರೆಸಿಪ್ರೋಕಲ್ ಮಾಡಿದ್ರೆ C1 ಎಷ್ಟಿತ್ತು ಹೇಳ್ರಿ ವ್ಯಾಲ್ಯೂ? ಹೌದಾ? C2 ಎಷ್ಟಿತ್ತು? ಹಾ. C3 ಎಷ್ಟಿತ್ತು? ಹೌದಿಲ್ರಿ? ಈಗ ನನಗ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಡೆಸಿಮಲ್ ಫಾರ್ಮ್ ಒಳಗೆ ಹೇಳಿದ್ರೆ ದಿಸ್ ಪಾಯಿಂಟ್ ದಿಸ್ ಅಂತ ಹೇಳಿ ಅದೊಂದು ಇರ್ತದೆ ನೋಡ್ರಿ. 1 ಪಾಯಿಂಟ್ ಅಂತ ಡೆಫಿನೆಟ್ಲಿ ಬರ್ತೈತಿ. ಅಷ್ಟು ಗ್ಯಾರಂಟಿ ಸರ್. 1.09 ನಡೀತದೆ. 1.09 ಮೈಕ್ರೋಫ್ಯಾರಡ್ ಅಂತಿಲ್ರಿ. ಈಗ ನಾವು ಇದಕ್ಕೆ ಏನ್ ಕರಿತೀವಿ ಗೊತ್ತಾ? ದಿಸ್ ಈಸ್ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಆಫ್ ದ 3 ಕೆಪಾಸಿಟರ್ಸ್ ಜಾಯಿನ್ಡ್ ಇನ್ ಸೀರೀಸ್. ಹೌನ್ರಿ? ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಐತಿ, ನಾವು ಸ್ವಲ್ಪ ಫೋಕಸ್ ಮಾಡಿದ್ರೆ ಇದೇ ಫೈನಲ್ ಆನ್ಸರ್ ಬಂತಲ್ಲ, ಅದರದ್ದು ವ್ಯಾಲ್ಯೂ 3 ಕೆಪಾಸಿಟರ್ ನಾವೇನ್ ಸೇರಿಸಿದ್ವಲ್ಲ ಆ 3 ಕೆಪಾಸಿಟರ್ ಗಳೊಳಗೆ ಅತ್ಯಂತ ಕಡಿಮೆ ವ್ಯಾಲ್ಯೂ ಅಂತ ಏನೈತಲ್ಲ ಅದಕ್ಕಿಂತ ಕಡಿಮೆ ಐತಿ. ಲೆಸ್ಸರ್ ದನ್ ದ ಲೀಸ್ಟ್ ವ್ಯಾಲ್ಯೂ. ಹೌದಿಲ್ರಿ? ಇಷ್ಟು ಹೇಳ್ರಿ ನನಗ. ಈಸ್ 1.09 ಲೆಸ್ ದನ್ 2 ಮೈಕ್ರೋಫ್ಯಾರಡ್. ಅದಕ್ಕೆ ಸೀರೀಸ್ ಕಾಂಬಿನೇಷನ್ ಯಾವಾಗ ಯೂಸ್ ಮಾಡ್ತಾರ ಅಂದ್ರೆ ನಮ್ಮ ಕಡೆ ಅವೈಲಬಲ್ ಇರುವಂತ ಕೆಪಾಸಿಟರ್ ಕೆಪಾಸಿಟನ್ಸ್ ಎಷ್ಟು ಇರುತ್ತಲ್ಲ ಅದಕ್ಕಿಂತ ಕಡಿಮೆ ನಮಗೆ ಬೇಕಾಗೈತೆ ಅಂದ್ರೆ ಸೀರೀಸ್ ಮಾಡಬೇಕು. ಸಮ್ಟೈಮ್ಸ್ ಹಿಂಗ ಅನ್ಸೋ ಚಾನ್ಸ್ ಇರುತ್ತೆ. ಸೀರೀಸ್ ಅಂದ್ರೆ ಭಾಷೆ ಹಿಡಿದಾರಲ್ಲಿ ಆಡ್ ಹಾಕೊಂತ ಹೋಗ್ತಾವ, ಹೆಚ್ಚಿಗೆ ಆಡ್ ಹಂಗ ಇಲ್ಲಿ ಉಲ್ಟಾ ಐತೆ. ಪ್ಯಾರಲಲ್ ಒಳಗೆ ಆಡ್ ಆಗ್ತಾವ. ನೆಕ್ಸ್ಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಇದಕ್ಕಿಂತ ಬೇಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಮಾಡ್ಬೇಕು. ಪ್ಯಾರಲಲ್ ಕಾಂಬಿನೇಷನ್ ಆಕ್ಚುಲಿ ಈಸಿ, ಅಂದ್ರೆ ಡೆರಿವೇಶನ್ ಅಂತ ಫಾರ್ಮುಲಾ ಅಂತ ಈಸಿ. ಸೊ ಈಗ ಈ ಫಾರ್ಮುಲಾ ಅಂತ ಓದಾತ್ರ ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಶಾರ್ಟ್ಕಟ್ ಫಾರ್ಮುಲಾ ಮಾಡ್ಕೊಂತೀವಿ. ಈಗ ಹೆಂಗ್ ಆಗ್ತದೆ ಗೊತ್ತೇನ? ನ್ಯೂಮರಿಕಲ್ಸ್ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ದ ಸಿಚುವೇಶನ್ಸ್ ನೊಳಗ ಸೀರೀಸ್ ಕಾಂಬಿನೇಷನ್ ಬಂದಾಗ ಮೋಸ್ಟ್ ಆಫ್ ದ ಸಿಚುವೇಶನ್ ಯಾವಾಗ್ಲೂ ಅಲ್ಲ, ಬಹಳಷ್ಟು ಸರ್ತಿ ಸಿಚುವೇಶನ್ ಹೆಂಗ್ ಬರುತ್ತೆ ಅಂದ್ರೆ 2 ಕೆಪಾಸಿಟರ್ ಸೀರೀಸ್ ನಾಗ ಇರ್ತಾವ. ಆಮೇಲೆ ಅದೇನೋ ಪ್ಯಾರಲಲ್ ಇರ್ತೈತಿ, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಮತ್ತೊಂದು ಯಾರೋ ಸೀರೀಸ್ ನಾಗ ಬರ್ತೈತಿ. ಹಿಂಗೆ ಆ ಟೈಮ್ ನೀವು ಸೀರೀಸ್ ಫಾರ್ಮುಲಾ ಹಚ್ಚಕ್ ಹೋಗ್ಬೇಕಾರ, ಇದನ್ನ ಯೂಸ್ ಮಾಡಕ್ ಹೋಗ್ಬೇಕಾರ ಹೆಚ್ಚಾಗಿ ಸಿಚುವೇಶನ್ಸ್ ಹೆಂಗ್ ಬರ್ತಾವ ಅಂದ್ರೆ 2 ಕೆಪಾಸಿಟರ್ ನೀವು ಈ ಫಾರ್ಮುಲಾ ಹಚ್ಚುವಂತ ಪರಿಸ್ಥಿತಿ ಹೆಚ್ಚಿಗೆ ಬರ್ತೈತಿ. ಈಗ ಎಷ್ಟದಾವು? 3 ಇಲ್ಲ. ಬಹಳ ಸರ್ತಿ ಸಿಚುವೇಶನ್ ಹೆಂಗ್ ಬರ್ತಾವ ಅಂದ್ರೆ 2 ಕೆಪಾಸಿಟರ್ ಸೀರೀಸ್ ನಾಗ ಇದ್ದು ಆ ಫಾರ್ಮುಲಾ ಹಚ್ಚುವಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ನಾವು ಒಂದು ಕೆಲಸ ಮಾಡೋಣ. ಈಗ ಏನಂದ್ರೆ ಈ ಫಾರ್ಮುಲಾನ 2 ಕೆಪಾಸಿಟರ್ ಅಂತ ಹೇಳಿ ರೆಡ್ಯೂಸ್ ಮಾಡೋಣ. ಮಾಡಿ ಅದೊಂದು ಇದನ್ನ ತೆಗೆದು ಹಿಂಗೆ ಮಾಡಿ ಒಂದಿನ ಮಾಡಿ ಹಿಂಗ್ ಮಾಡೋಣ. ಹಂಗ ಈಗ 2 ಮಾಡ್ಕೊಂಡ್ರೆ ನಾವು 2 ಮಾಡ್ಕೊಂಡ್ರೆ ಈಗ ಒಂದು ಕೆಲಸ ಮಾಡ್ತೀನಿ ನಾನು. ಏನಂದ್ರೆ 2 ಕೆಪಾಸಿಟರ್ಸ್ ಇದ್ದಾಗ when there are only 2 capacitors in series ಅಂತ ಹೇಳಿ ಬೇಕಾದ್ರೆ ಒಂದು ಹೆಡ್ಡಿಂಗ್ ಬರ್ಬಿಡೋಣ. ಓಕೆ, when there are only 2 capacitors in series. 1/CS is equal to ಹಿಂಗೊಂದು LCM ಮಾಡ್ತಾರೆ ನೋಡ್ರಿ. ಡಿನಾಮಿನೇಟರ್ ಹಿಂಗ್ ಮಲ್ಟಿಪ್ಲೈ ಮಾಡ್ಬಿಡೋದು, ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡೋದು. C2 plus C1 ನಾನು C1 plus C2 ಅಂತ ಬರೀತೀನಿ. ಎನಿ ಅಬ್ಜೆಕ್ಷನ್ಸ್? ಆಮೇಲೆ ರೆಸಿಪ್ರೋಕಲ್ ಮಾಡಬೇಕು. CS is equals to C1 C2 divided by C1 plus C2. ಇದೊಂದು ಶಾರ್ಟ್ಕಟ್ ಫಾರ್ಮುಲಾ ಇದ್ದಂಗೆ. ಅಂದ್ರೆ next time when you will encounter 2 capacitors in series and ಅದರದ್ದು equivalent capacitance ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅವು 2 ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ ನಾಗ ಆಡ್ ಮಾಡಿ ಡಿನಾಮಿನೇಟರ್ ನಾಗ ಬರೆದ್ಬಿಟ್ರೆ ಆನ್ಸರ್ ಬಂದ್ಬಿಡ್ತದೆ.
ಎಷ್ಟು ಕೆಪಾಸಿಟರ್ ಸೀರೀಸ್ ನಾಗಿದ್ದಾಗ 2. 3 ಇದ್ದಾಗ ಒಂದು ಫಾರ್ಮುಲಾ ಬರ್ತದೆ, C1 into C2 into C3 ಡಿವೈಡೆಡ್ ಬೈ C1 C2 plus C2 C3 plus C3 C1 ಅಂತ. ಹಂಗಲ್ಲ, ಒಂದಿಷ್ಟು ಮಂದಿ ಏನ್ ಗೆಸ್ ಮಾಡಾಕ್ತಿದ್ರು, C1 C2 C3 ಡಿವೈಡೆಡ್ ಬೈ C1 plus C2 plus C3. ಹಂಗಿಲ್ಲ ಹೆಂಗೆ, ಇದು C1 into C2 into C3 ಡಿವೈಡೆಡ್ ಬೈ C1 C2 plus C2 C3 plus C3 C1. ಅದು ನಿಮ್ ಬಾಯಿ ಮಾತಾಡ್ತಾರೆ ಸರ್, ಮಾಡಲ್ಲ ಅದನ್ನ ಅಂದ್ರ ಅದನ್ನ ಹಿಂಗ್ ಮಾಡಿ ತೋರ್ಸಂಗಿಲ್ಲ, ಅದು ಯೂಸ್ ಆಗಂಗಿಲ್ಲ. ಹಂಗ್ ಮಾಡ್ಕೊಂಡ್ ಬಿಡು ಬದ್ಲಿ 3 LCM ಅಂತ ಮಾಡೋದು ಚಲೋ. ಇದ ಫಾರ್ಮುಲಾ. ಈಗ ನಾವು ಆಗ್ಲೇ ಹೆಂಗ್ ಮಾಡಿದ್ವಿ ಗೊತ್ತಾ, LCM ತೆಗೆದು ನೋಡ್ರಿ ನಿನ್ನೆ. ಹಿಂಗ್ ಮಾಡೋದು ಡಿಫಿಕಲ್ಟ್. 2 into 4 into 6 divided by 2 into 4 plus 4 into 6 plus 2 into 6 plus 6 into 2. ಹಿಂಗ್ ಮಾಡಿ ಮಾಡೋದು ಬದ್ಲಿ 3 ಕೆಪಾಸಿಟರ್ ಇದ್ದಾಗ ಶಾರ್ಟ್ ಕಟ್ ಲಾಂಗ್ ಕಟ್ ಐತಿ. ಅದಕ್ಕೆ ಶಾರ್ಟ್ ಕಟ್ ಹೋಗಬಾರ್ದು. 3 ಇದ್ದಾಗ, 2 ಇದ್ದಾಗ ಶಾರ್ಟ್ ಕಟ್ ಯೂಸ್ ಮಾಡಬಹುದು. C1 C2 ಡಿವೈಡ್ ಬೈ ಇದನ್ನ ಪಟ್ಟ ಬರ್ಕೊಂಡ್ಬಿಟ್ರೆ ಅಲ್ಲಿ ಟೆಸ್ಟ್ ಆಗಿದ್ರೆ ಚಲೋ ಐತೆ. ಈಗ ಇನ್ನೊಂದು ಬರುತ್ತೆ, ಇದನ್ನ ಎಕ್ಸಾಮ್ನಾಗ ಏನ್ ಕೇಳಂಗಿಲ್ಲ. ಡಿರೈವ್ ದ ಶಾರ್ಟ್ ಕಟ್ ಫಾರ್ಮುಲಾ ಫಾರ್ 2 ಕೆಪಾಸಿಟರ್ಸ್ ಇನ್ ಸೀರೀಸ್. ಇದನ್ನ ನಾವು ನ್ಯೂಮೆರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಮನಸ್ಸಿನೊಳಗೆ ಅಥವಾ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಯೂಸ್ ಮಾಡಿ, ಇದನ್ನ ಎಕ್ಸಾಮ್ನಾಗ ಯೂಸ್ ಮಾಡಬಹುದು. ಶಾರ್ಟ್ ಕಟ್ ಮಾರ್ಕ್ಸ್ ಕೊಡ್ತಾರೆ ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ಹೋಗ್ಲಾ ಹಂಗ್ರಿ ಇದೀಗ ಸರಿ. ಯಾರು ಬರ್ಕೊಳ್ಳೋದ್ರ ಫಾಸ್ಟ್ ವರ್ಕ್ ಹೋಗ್ಬೇಕು. ನೆಕ್ಸ್ಟ್, when there are n identical capacitors in series, ಇದರ ಬಗ್ಗೆ ಡಿಸ್ಕಸ್ ಮಾಡ್ಬಿಟ್ರೆ ಪ್ಯಾರಲಲ್ ಡೆರಿವೇಶನ್ ಗೆ ಹೋಗ್ಬೋದು ನಾವು. when there are n identical capacitors in series, identical ಅಂದ್ರೆ ಸೇಮ್. ಹೆಂಗ್ ಸೇಮ್ ಇರಬೇಕು, ಡಿಸೈನ್ ಕಲರ್ ಹೇಗೆ ಸೇಮ್ ಇರಬೇಕು, ಕೆಪಾಸಿಟನ್ಸ್ ವ್ಯಾಲ್ಯೂ ಅಂದ್ರೆ ಹೆಂಗ್ ಗೊತ್ತ, 2 microfarad 2 microfarad 2 microfarad 2 microfarad 2 ಎಲ್ಲ 2 microfarad ಒಟ್ಟು ಸೀರೀಸ್ ಹಂಗಿದ್ದಾಗ ಹೆಂಗ ಅಂತ ನೋಡೋಣ. ಈಗ ನೋಡಿ 1/CS is equals to n ಐಡೆಂಟಿಕಲ್ ಅಲ್ಲ. ನಾ ಹೆಂಗ್ ಮಾಡ್ತೀನಿ, ಎಲ್ಲ ಸೇಮ್ ಕೆಪಾಸಿಟೆನ್ಸ್ ಇದ್ದಾಗ ಓಕೆ, therefore ಇಷ್ಟು ಸೇಮ್ ಇದ್ದಾಗ 1/C plus 1/C plus 1/C so on to 1/C. ಹಂಗೆ ಎಷ್ಟು ಅದಾವ, n ಅದಾವ ಈಗ. so 1/CS is equals to LCM ಇನ್ನೊಂದು C ಮೇಲೆ n ಆಗ್ತದೆ ಡೆಫಿನೆಟ್ಲಿ. ಸೊ ಹಿಂಗಂದ್ರೆ ಎಷ್ಟು ಕೆಪಾಸಿಟರ್ಸ್ ಇರ್ತಾವ, n ಕೆಪಾಸಿಟರ್ಸ್ ಇದ್ರೆ 1 + 1 + ಈಗ 10 ಕೆಪಾಸಿಟರ್ ಇದ್ರೆ 10 ಸಲ 1 ಬಂದಿರ್ತೈತಿ. 1 + 1 ಅಂದ್ರೆ 10 ಆಗ್ತದೆ. ಈಗ ಒಂದು ಮಾತು ರೆಸಿಪ್ರೋಕಲ್ ಮಾಡಿದ್ರೆ ಅಂತ ಅನ್ಬೇಕು. ರೆಸಿಪ್ರೋಕಲ್ ಮಾಡಿದ್ರೆ CS is equals to another C divided by n. 1 second. Okay. So biology papers ಕೊಡ್ತಾರಂತ, ಫಿಸಿಕ್ಸ್ ಕ್ಲಾಸ್ ಆದ್ಮೇಲೆ ಇಮಿಡಿಯೇಟ್ಲಿ ಹೊರಗೆ ಹೋಗ್ಬಾರ್ದು. ಓಕೆ, ಸೊ ಈಗ CS is equals to ಏನಾಗ್ತದೆ, C by n. ಸೊ ಇದಕ್ಕೊಂದು ಕ್ವಶನ್ ಕೇಳ್ತೀನಿ, ಈಗ ಪಟ್ಟ ಆನ್ಸರ್ ಮಾಡಬಹುದು. There are 3 capacitors of 6 microfarad each in series. What is the equivalent capacitance? 1/2. ಅವಸರವೇ ಅಪಾಯಕ್ಕೆ ಕಾರಣ. ನಿಮ್ಗೆ ಹೆಂಗ್ ಮಾಡ್ಬಿಡೋದು, ಎಕ್ಸೈಟ್ಮೆಂಟ್ ಮಾಡೋದು, ನಾವು ಫಸ್ಟ್ ಆನ್ಸರ್ ಮಾಡ್ಬೇಕು ಬೇಡ, ಆರಾಮ್ ಆನ್ಸರ್ ಮಾಡಿ, ಲೇಟ್ ಆಗಿ ಆನ್ಸರ್ ಮಾಡಿ, ಕರೆಕ್ಟ್ ಆನ್ಸರ್ ಮಾಡಿ. ಇನ್ನೊಂದು ಕ್ವಶನ್ ಕೇಳ್ಬಿಡಿ, ಕರೆಕ್ಟ್ ಆಗ್ತದೆ. There are 3 capacitors of 6 microfarad each. ಒಂದೊಂದು 6 microfarad ಅಂತಾವು 3 ಅದಾವ. What is equivalent capacitance? Answer is 2. ಇದು ಫಾರ್ಮುಲಾ ಏನ್ ಗೊತ್ತ, ಲಾಸ್ಟಿಗೆ ಬಂದಿತ್ತು. ಈ ಫಾರ್ಮುಲಾ ಈಗ ಅಕಸ್ಮಾತ್ ನಿಮಗೆ ಆನ್ಸರ್ ಹೇಳಕ್ ಗೊತ್ತಾಗಲ್ಲ ಅಂದ್ರೆ ಮಾನಸಿಕ ಮಾಡ್ಕೊಂಡು ಡಿಪ್ರೆಷನ್ಗೆ ಹೋಗಿ ಹಿಂಗೆಲ್ಲ ಮಾಡ್ಬಾರ್ದು. ಈಗ ಹೇಳಿದ್ರೆ ಹೆಂಗಂತ ಹೇಳಿ, ಸಿಂಪಲ್ ಐತೆ.
6 ಮೈಕ್ರೋಫ್ಯಾರಡ್ ಈಚ್ ಅಂತ ಹೇಳಿದಾಗ ಆ ಈಚ್ ವ್ಯಾಲ್ಯೂ ಇರ್ತದೆ ಎಷ್ಟು 6 ಅದನ್ನ ನ್ಯೂಮರೇಟರ್ ನಾಗ ಬರುತ್ತೆ ಡಿವೈಡೆಡ್ ಬೈ ಅಂತಹ ಎಷ್ಟು ಕೆಪಾಸಿಟರ್ಗಳಿವೆ ಸಂಖ್ಯೆ 3 ಕೆಳಗೆ ಬರುತ್ತೆ 6 ಡಿವೈಡೆಡ್ ಬೈ 3 ಆನ್ಸರ್ ಇಸ್ 2 1/2 ಮಾಡಿದ್ರೆ ಸ್ವಲ್ಪ ಅವಸರ ಮಾಡಿ ಮ್ಯಾಲ 3 ಹಾಕಿ ಕೆಳಗೆ 6 ಹಾಕಿ ಗದ್ದಲ ಮಾಡಿದ್ರೆ ಅಷ್ಟ ನಡೀತೈತಿ ಅವಸರದಾಗ ಆಗ್ತಾವ ತಿಳಿತಿದ್ರೆ ಸಾಕು ಇದು ಬರ್ಕೊಡೋದಿದ್ರೆ ಬರ್ಕೊರಿ ಇಲ್ಲ ಇದು ಐತೆ ಚಲೋ ಇದೊಂದು ಚಲೋ ಮಾಡ್ಯಾರ ಇವ್ರು ಬೇಸ್ನವ್ರ ಮತ್ತಾದ್ರೆ ಏನಾಗ್ತಿತ್ತು ನಾವು ಎಕ್ಸ್ಟ್ರಾ ಬರೆಸ್ತಿದ್ವಿ ಹಿಂಗೆ ಶಾರ್ಟ್ಕಟ್ ಇದ್ದು ಒಂದು ಸ್ಟಡಿ ರೆಡಿ ಮಾಡಿ ಕೊಡ್ಕೊಡ ಇದನ್ನ ಯೂಸ್ ಮಾಡ್ಕೋಬೇಕು ಆಮೇಲೆ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾರೆ ನೆಕ್ಸ್ಟ್ ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಕಡೆ ಹೋಗೋಣ ಸೊ ಸೀರೀಸ್ ಇದ್ದು ಡೆರಿವೇಶನ್ ಮನೆಗೆ ಹೋದ್ಮೇಲೆ ಇನ್ನೊಂದು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿ ಒಂದು ಅಸಂಪ್ಷನ್ ಮಾಡ್ಕೊಂಡು ನಾನು ಮುಂದಿನ ಸ್ಟೆಪ್ಗೆ ಹೋಗ್ತೇನೆ ಸೊ ನಾವು ಹಿಂದೆ ಸೀರೀಸ್ ಮಾಡುವಾಗ 3 ಕೆಪಾಸಿಟರ್ ತಗೊಂಡಿದ್ವಿ ಈಗ 3 ತಗೊಂಡ ಅವನ್ನ ಹಿಂಗೆ ಪ್ಯಾರಲಲ್ ಕನೆಕ್ಟ್ ಮಾಡೋದು ಪ್ಯಾರಲಲ್ ಕನೆಕ್ಟ್ ಮಾಡೋದು ಹೆಂಗಂದ್ರೆ ವೆನ್ 2 or more capacitors are connected so that they are connected between the same 2 points. When 2 or more ಎರಡು ಅಥವಾ ಅದಕ್ಕಿಂತ ಹೆಚ್ಚಿಗೆ ಕೆಪಾಸಿಟರ್ ಗಳನ್ನ ಹೆಂಗೆ ಕನೆಕ್ಟ್ ಮಾಡಲಾಗಿದೆ ಅಂದ್ರೆ ಆ ಎಲ್ಲ ಕೆಪಾಸಿಟರ್ ಗಳನ್ನ ಎರಡು ಬಿಂದುವಿನ ಮಧ್ಯೆ ಕನೆಕ್ಟ್ ಮಾಡಿರ್ಬೇಕು. ಈಗ ನೋಡಿ ಇವು ಪ್ಯಾರಲಲ್ ಅಲ್ಲಿಗ ಇಲ್ಲ ಇದು ಈಗ ಇದರ ಎಂಡ್ಸ್ ನೈನ್ ಹಿಂಗೋ ಜಾಯಿನ್ ಮಾಡ್ಬಿಟ್ರೆ ಪ್ಯಾರಲಲ್ ಅದು ಇದು ನೋಡಿ ಇಲ್ಲೊಂದು ಪಾಯಿಂಟ್ ಹಾಕ್ತೀನಿ ಇದು ಹೋಗಿ ಯಾವ ಪಾಯಿಂಟ್ ಕನೆಕ್ಟ್ ಆಗಿಲ್ಲ ಈಗ ನೋಡ್ರ ಇನ್ನು ಸಿಂಪಲ್ ಮಾಡ್ತೀನಿ ಇಲ್ಲಿ ಎಷ್ಟು ಕೆಪಾಸಿಟರ್ಸ್ ಅದಾವ 3 ಇಲ್ಲಿ 2 ಪಾಯಿಂಟ್ ಎ ಅಂಡ್ ಬಿ ಅಂತ ಹೆಸರು ಕೊಡ್ತೀನಿ ಪಾಯಿಂಟ್ ಎ ಪ್ರತಿ ಕೆಪಾಸಿಟರ್ ನಿಂದ ಒಂದೊಂದು ಪ್ಲೇಟ್ ಬಂದು ಕನೆಕ್ಟ್ ಆಗಿರ್ಬೇಕು. ಸೊ ಇಲ್ಲಿ ಡಯಾಗ್ರಾಮ್ ನಾನ್ ಹೆಂಗ್ ಡ್ರಾ ಮಾಡಿದಲ್ಲ ಇದ್ರೊಳಗ 3 ಕೆಪಾಸಿಟರ್ ಲೆಫ್ಟ್ ಪ್ಲೇಟ್ ಒಂದ ಕನೆಕ್ಟ್ ಆಗ್ಯಾವ ಹಿಂಗಾಗ್ಬೋದು ನೋಡ್ರಿ. ಇದು ಬರದಲ್ಲ ಯಾವ ಪ್ಲೇಟ್ ಬಂದು ಕನೆಕ್ಟ್ ಆಗೈತಿ ಸಂಬಂಧ ಇಲ್ಲ, ಒಟ್ಟು ಒಂದು ಪ್ಲೇಟ್ ಬರ್ಬೇಕು. 3 ಕೆಪಾಸಿಟರ್ ಒಂದೊಂದು ಪ್ಲೇಟ್ ಬಂದು ಪಾಯಿಂಟ್ ಎ ಕನೆಕ್ಟ್ ಆಗ್ಬೇಕು. ರಿಮೈನಿಂಗ್ ಪ್ಲೇಟ್ಸ್ ಇರ್ತಾವ ಅವು ಇಷ್ಟು ಸೇರಿ ಇದ ಪಾಯಿಂಟ್ಗೆ ಬರೋಣ ಮತ್ತೆ ಇನ್ನೊಂದು ಪಾಯಿಂಟ್ಗೆ ಹೋಗು. ಹಿಂಗಿದ್ರೆ ಏನ್ ಕರೀತಾರ ಅದಕ್ಕೆ ಪ್ಯಾರಲಲ್. ಯಾಕೆ ಹಂಗಂದ್ರ ನಾವೆಲ್ಲವಕ್ಕೂ ಸೇರಿ ಈ 2 ಪಾಯಿಂಟ್ಸ್ ಇರ್ತಾವಲ್ಲ ಇದನ್ನ ತಗೊಂಡು ಹೋಗಿ ಇಷ್ಟಕ್ಕೂ ಸೇರಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್. ನಾನು ಹೇಳಿದ್ರೆ ಸೀರೀಸ್ ಪ್ಯಾರಲಲ್ ಬಗ್ಗೆ ಒಮ್ಮಿಂದೊಮ್ಮೆಲೆ ಕನ್ಕ್ಲೂಷನ್ ಮಾಡ್ಕೊಳಕ್ ಹೋಗ್ಬಿಡ್ರಿ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತದೆ. ಸೊ ಈ ಸೊಟ್ಟ ಪುಟ್ಟ ಡೈಗ್ರಾಮ್ ನಾವು ತೆಗೆದು ಸಿಂಪಲ್ ಡೆರಿವೇಶನ್ ಮಾಡ್ಕೊಳಕ್ಕೆ ಒಂದು ಸಿಂಪಲ್ ಡ್ರಾ ಮಾಡ್ತೀನಿ ಪ್ಯಾರಲಲ್ ಮಾಡಲಿ. So we have how many capacitors? 3 of capacitances C1, C2 and C3 connected in parallel. ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಈ 3 ಕೆಪಾಸಿಟರ್ಸ್ ನ್ಯೂಟ್ರಲ್ ಇರ್ತಾವ, ಅನ್ಚಾರ್ಜ್ ಇರ್ತಾವ. ಸೀರೀಸ್ ನಾಗ ಒಬ್ಬರ ಬ್ಯಾಟ್ರಿ ನಾವು ಕರ್ಕೊಂಡ್ ಬಂದು ಚಾರ್ಜ್ ಮಾಡಿಸ್ತೀವಿ. ಹ್ಞೂನ್ರಿ. ಆಮೇಲೆ ಎಲ್ಲಿ ತನಕ ನಾ ಇದನ್ನ ಮೈಕ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಂಗಿಲ್ಲ, ಒಂದ್ ಏನಾರ ವೇ ಕಂಡು ಹಿಡಿದು ಅಲ್ಲಿ ತನಕ ನಾ ಇದನ್ನ ಹಾಕತ್ತೀನಿ. ನಿನ್ನೆ ಮೊನ್ನೆ ವಿಡಿಯೋ ನೋಡಿದ್ರೆ ಯಾವ್ದಾರ ಒಂದ್ರಾಗ ಹಾಕಿದ್ದೆ ಇಯರ್ಫೋನ್ ಪ್ಲೀಸ್ ಯೂಸ್ ಇಯರ್ಫೋನ್ಸ್ ಫಾರ್ ದಿಸ್ ವಿಡಿಯೋ ಅಂತ ಹಾಗಾಗತ್ರಿ. ಹ್ಞೂನ್ರಿ. ನೀವು ಪ್ಲೀಸ್ ಅಂದ್ಬಿಟ್ರ ಅಷ್ಟು ಹೇಳಿ ನಾನು ಮಂದಿ ಹೋಗ್ಬಿಟ್ಟಿದ್ದೆ. ಆದಷ್ಟು ಜಲ್ದಿ ಇದಕ್ಕೊಂದು ವ್ಯವಸ್ಥೆ ಮಾಡೋಣ. ಸೊ ಈಗ ಇವು ಎರಡನ್ನೂ ತಗೊಂಡು ಹೋಗಿ ನಾನು ಒಂದ್ ಬ್ಯಾಟ್ರಿಗೆ ಕನ್ವಿನ್ಸ್ ಮಾಡಿ ಆ ಬ್ಯಾಟರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದೀವಿ. ಹಿಂಗ ಒಂದಿಷ್ಟು ಕೆಪಾಸಿಟರ್ಸ್ ನೀನು ಚಾರ್ಜ್ ಮಾಡ್ಬೇಕಾಗುತ್ತೆ ಅಂತ ಹೇಳೋದು ಅಲ್ಲೇ ಅಂತದನ್ನಂತ ಸ್ವಲ್ಪ ಡೀಲ್ ಮಾಡಿ ಸ್ವಲ್ಪ ರೊಕ್ಕ ಹೆಚ್ಚು ಕಡಿಮೆ ಮಾಡ್ಕೊಂಡು ನೆಗೋಷಿಯೇಟ್ ಮಾಡಿ ಕರ್ಕೊಂಡ್ ಬಂದ್ವಿ. ಸೊ ಈಗ ಸೀರೀಸ್ಗೆ 3 ಕೆಪಾಸಿಟರ್ ಅನ್ನ ಸೀರೀಸ್ ನಾಗ ಕನೆಕ್ಟ್ ಮಾಡಿ ಅವುಗಳನ್ನ ಬ್ಯಾಟರಿ ಕನೆಕ್ಟ್ ಮಾಡಿದ್ದಕ್ಕೂ ಈ 3 ಕೆಪಾಸಿಟರ್ ಅನ್ನ ಬ್ಯಾಟರಿ ಕನೆಕ್ಟ್ ಮಾಡಿದ್ದಕ್ಕೂ ಒಂದು ಡಿಫರೆನ್ಸ್ ಏನಿದೆ ಅಂದ್ರೆ ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್ ಔಟ್ ಆಫ್ 6 plates
only two extreme plates were connected to the battery. The left plate of C1 first capacitor and right plate of the third of the C3 glass capacitor was connected. How do we? The in between plates they got charged by themselves, charging by induction and aguttu. Illa hengandra all the 6 plates are connected to the battery. Ella houdu na alla maja alla maja yes maja anna. So all the 6 plates are connected to the battery. ಈಗ ಏನ್ ಮಾಡೈತಿ ಉಷ್ಟು ಕೆಪಾಸಿಟರ್ ಇಂದ ಅಂದ್ರೆ the battery tries to pull electrons from left plate of C1, left plate of C2, left plate of C3 simultaneously, and it will deposit them on right plate of the capacitors respectively. ನೋಡ್ರಿ ಹಿಂಗ ಹಾಕೊಂತ ಇಲ್ಲಿ ಜಗ್ಗುದು ಇಲ್ಲ ಇಲ್ಲಿ ಜಗ್ಗುದು ಹಿಂಗ್ ಬರ್ತಾವ ಎಲೆಕ್ಟ್ರಾನ್ಸ್ ಹಿಂಗ್ ಬರ್ತಾವ ಹಿಂಗ್ ಹೋಗ್ತಾವ ಹಿಂಗ ಹಾಕೊಂತ ನಿಮ್ಗೆ ನೆನಪಿದ್ರ ಸೀರೀಸ್ ಕೇಸ್ ನೊಳಗ ಸಿಂಗಲ್ ಕೆಪಾಸಿಟರ್ ಐತೆ ಅಂತ ಫಸ್ಟ್ ಎಷ್ಟು ಕೆಪಾಸಿಟರ್ ಇಲ್ಲಿ ಎಷ್ಟು ಅದಾವ 3 ಇಲ್ಲ ಅಂತಿಕೊಡು ಒಂದ ಇದ್ರೆ ಆ ಚಾರ್ಜಿಂಗ್ ಪ್ರೊಸೆಸ್ ಎಲ್ಲಿ ತನಕ ಆಗತ್ತಂತ ಹೇಳಿದ್ರೆ ನಾನು ಅಂಟಿಲ್ ದ ಪೊಟೆನ್ಶಿಯಲ್ ಆಫ್ ದ ಬ್ಯಾಟರಿ ಬಿಕಮ್ಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್. ಹೌದು. ಸೀರೀಸ್ ಆದಾಗ ಮೂರು ಕೆಪಾಸಿಟರ್ಗಳ ಪೊಟೆನ್ಶಿಯಲ್ ಡಿಫರೆನ್ಸ್ V1, V2, V3 ಸೇರಿಸಿ ಈಕ್ವಲ್ ಟು ದ ಬ್ಯಾಟರಿ ಆಗೋ ತನಕ ಚಾರ್ಜಿಂಗ್ ಆಗ್ತದೆ ಅಂತ ಹೇಳಿದ್ರು. ಪ್ಯಾರಲಲ್ ಕೇಸ್ ನೊಳಗೆ ಹೆಂಗಾಗ್ತದೆ ಗೊತ್ತಲ್ಲ, ಡೈರೆಕ್ಟ್ಲಿ ಉಕ್ಕು ತಗೊಂಡು ಹೋಗಿ ಬ್ಯಾಟರಿ ಕನೆಕ್ಟ್ ಮಾಡಿದ್ರೆ ಇದ್ರದ್ದು 50 ವೋಲ್ಟ್ ಆಗ್ಬೇಕು, ಇದ್ರದ್ದು 50 ಅಂದ್ರೆ ಇದ್ರದ್ದು ಫಸ್ಟ್ 50 ವೋಲ್ಟ್ ಆಗ್ಬಿಡುತ್ತೆ ಅಂದ್ರೆ ಇದ್ರದ್ದು ಚಾರ್ಜಿಂಗ್ ಪ್ರೊಸೆಸ್ ಸ್ಟಾಪ್, ಇವೆರಡು ಕಂಟಿನ್ಯೂ ಆಗ್ತಿರ್ತಾವ. ಇದು 40 30 ಅಂತ ಕೊರಿ ತಿಳಿದ್ರಿ. ಅಂದ್ರೆ ಇಲ್ಲಿ ಮಜಾ ಏನಂದ್ರೆ ಸೀರೀಸ್ ನಾಗ ಮಜಾ ಏನಂದ್ರೆ ಇಂಡಿವಿಜುವಲ್ ಚಾರ್ಜ್ ಸ್ಟೋರ್ಡ್ ವಾಸ್ ಸೇಮ್ ಆಸ್ ಟೋಟಲ್ ಚಾರ್ಜ್ ಸ್ಟೋರ್ಡ್. ಇಲ್ಲೇ ಇಂಡಿವಿಜುವಲ್ ಪೊಟೆನ್ಶಿಯಲ್ ಈಸ್ ಸೇಮ್ ಆಸ್ ಟೋಟಲ್ ಪೊಟೆನ್ಶಿಯಲ್. 50 ವೋಲ್ಟ್ 50 ವೋಲ್ಟ್ ಟೋಟಲ್ ಪೊಟೆನ್ಶಿಯಲ್ 50 ವೋಲ್ಟ್. ಇಲ್ಲಿ V1, V2, V3 ಅಂತಿಲ್ಲ, V ಅಂತ ಇದೆ. ನೋಡ್ರಿ ಈಗ ಇದ್ರ ಕೆಪಾಸಿಟೆನ್ಸ್ ಬೇರೆ ಐತಿಲ್ರಿ. ಕೆಪಾಸಿಟೆನ್ಸ್ ಅಂದ್ರೆ ಚಾರ್ಜ್ ಅನ್ನ ಸ್ಟೋರ್ ಮಾಡುವಂತ ಕ್ಷಮತೆ, ಎಬಿಲಿಟಿ ಇಟ್ ಟು ಸ್ಟೋರ್ ಚಾರ್ಜ್. Is the ability to store charge of all the 3 capacitors the same here? Is the ability of the capacitors to store charge is the same here? ಪ್ರಶ್ನೆ ಅಲ್ಲ, ನೋ. ಯಾಕಂದ್ರೆ ಮೂರದ್ದು ಎಬಿಲಿಟಿ ಸೇಮ್ ಇತ್ತಂದ್ರೆ ಸಿ ಅಂತ ಬರೀತಿದ್ವಿ. C1, C2, C3 ಅಂತ ಬರ್ದೀವಿ ಅಂದ್ರೆ ಆ ಮೂರು ಕೆಪಾಸಿಟರ್ ಚಾರ್ಜ್ ಸ್ಟೋರ್ ಮಾಡೋ ಕೆಪಾಸಿಟಿ ಬೇರೆ ಬೇರೆ ಐತಿ. ಈಗ ನೋಡ್ರಿ ನನ್ ಕಡೆ ಸ್ಟೆಪ್ ಬೈ ಸ್ಟೆಪ್ ಆರಾಮ್ ನನ್ ಕಡೆ ಎರಡು ಬ್ಯಾಟ್ರಿ ಅಲ್ಲ, 2 ಕೆಪಾಸಿಟರ್ ಅಂತ ತಿಳ್ಕೊಂಡು. ಹುನ್ರಿ ಇವೆರಡು ಏನದಾವ ನನ್ನ ಕಡೆ ಕೆಪಾಸಿಟರ್ C1, C2. ಇದರ ಕ್ಷಮತೆ ಬೇರೆ, ಇದರ ಕ್ಷಮತೆ ಅಬಿಲಿಟಿ ಟು ಸ್ಟೋರ್ ಚಾರ್ಜ್ ಬೇರೆ, ಇದರ ಬೇರೆ ಕೆಪಾಸಿಟೆನ್ಸ್ ಬೇರೆ. ಇದನ್ನ ನಾನು 25 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ, ಇದನ್ನೂ ಕೂಡ 25 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಇದು ಚಾರ್ಜ್ ಪೂರ್ತಿ ಮುಗಿದೈತಿ ಅಂದ್ರೆ ಯಾವಾಗ 2 ಪ್ಲೇಟ್ 25 ವೋಲ್ಟ್ ಬಂದು ಸ್ಟಾಪ್ ಆಕೈತಿ, ಇದ್ರಾಗ 25 ಸ್ಟಾಪ್ ಆಗ್ತದೆ. ನನ್ನ ಪ್ರಶ್ನೆ ಏನಂದ್ರೆ ಇದ್ರಾಗ ಅಷ್ಟ್ರೊಳಗೆ ಎಷ್ಟು ಚಾರ್ಜ್ ಸ್ಟೋರ್ ಆಗ್ತದಲ್ಲ, ಹಿಂಗ್ ತಗೊಂಡೋಗಿ ಹಿಂಗ್ ತಗೊಂಡೋಗಿ ಎಷ್ಟು ಚಾರ್ಜ್ ಸ್ಟೋರ್ ಆಗ್ತದಲ್ಲ, ಇದ್ರಾಗೂ ಅಷ್ಟ ಚಾರ್ಜ್ ಸ್ಟೋರ್ ಆಗುತ್ತೆ ಇಲ್ಲೋ? ಇದನ್ನ ನಾವು ಎಷ್ಟು ಪೊಟೆನ್ಶಿಯಲ್ ಚಾರ್ಜ್ ಮಾಡಿ ಇದು 2 ಚಾರ್ಜ್ ಸೇಮ್ ಸ್ಟೋರ್ ಮಾಡ್ತಾವೋ ಏನ್ ಬೇರೆ ಸ್ಟೋರ್ ಮಾಡ್ತಾವ? ಬೇರೆ ಅದಕ್ಕೆ ಕೆಪಾಸಿಟೆನ್ಸ್ ಬೇರೆ ಐತಿ. ಸೊ ಪೊಟೆನ್ಶಿಯಲ್ ಸೇಮ್ ಇದೆಯಲ್ಲ, ಪೊಟೆನ್ಶಿಯಲ್ ಸೇಮ್ ನಾವು ಮಾಡಿವಿ. ಈ ಕೆಪಾಸಿಟೆನ್ಸ್ ಬೇರೆ ಇದ್ರೆ ಏನ್ ಗೊತ್ತ ಒಂದೇ ಅಂತ ಫಾರ್ಮುಲಾ ಏನ್ ಹೇಳ್ರಿ ಕೆಪಾಸಿಟೆನ್ಸ್ ಅಂತ C is equals to Q/V. ಕೆಪಾಸಿಟೆನ್ಸ್ ಬೇರೆ ಅಂದ್ರೆ 2 ಕೆಪಾಸಿಟೆನ್ಸ್ ಬೇರೆ ಅಂದ್ರೆ ಅಂಡರ್ ಸೇಮ್ ಪೊಟೆನ್ಶಿಯಲ್ ದೇ ಸ್ಟೋರ್ ಡಿಫರೆಂಟ್ ಚಾರ್ಜ್, ಅದಕ್ಕೆ ಕೆಪಾಸಿಟೆನ್ಸ್ ಬೇರೆ. ಅಷ್ಟ ಪೊಟೆನ್ಶಿಯಲ್ ನಾಗ ಅಷ್ಟ ಚಾರ್ಜ್ ಸ್ಟೋರ್ ಮಾಡ್ತಾವಂದ್ರ ಎಲ್ಲ ಕೆಪಾಸಿಟೆನ್ಸ್ ಸೇಮ್ ಆಗ್ತಿತ್ತು. ಅರ್ಥ ಆತನ್ರಿ? ಅದನ್ನ ನಾ ಎದಕ್ಕೆ ಇದನ್ನ ಹೇಳಾಕತ್ತೆ ಗೊತ್ತನ, ಇಲ್ಲಿ 3 ಕೆಪಾಸಿಟರ್ಗಳ ಕೆಪಾಸಿಟೆನ್ಸ್
ಸೇಮ್ ಇದೆಯಾ ಬೇರೆ ಇದೆಯಾ? ಬೇರೆ ಇರ್ಲಿ ಅಂತ ನಾವು ತಗೊಂಡಿವಿ. Let C1 be the capacitance of the first capacitor, C2 be the capacitance of the second capacitor. ಬೇಕಂತ ತಗೊಂಡು ನಾವು. ಬಟ್ ಸಿಚುವೇಶನ್ ಹೆಂಗ್ ಆಗ್ತದೆ? ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ ಆಗಿದೆ ಎಲ್ಲ ಕಡೆ ಸೇಮ್. ಹಂಗಾದ್ರೆ ನಾ ಏನ್ ಹೇಳ್ತೀನಿ ಗೊತ್ತಾನ, ಚಾರ್ಜ್ ಸೀರೀಸ್ ನೋಡಿದ್ರೆ ಕ್ಯೂ 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 ಅಂತ ಬರೀತೀವಿ ನಾವು. ನಾ ಇಲ್ಲಿ ಏನ್ ಬರೀಬೇಕು ಈಗ? ಕ್ಯೂ 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 ಅಂತ ಬರ್ಲಿನ Q1 Q2 Q3 ಸೀರೀಸ್ನಾಗ ಮೂರು ಕೆಪಾಸಿಟರ್ಗೆ ಚಾರ್ಜ್ ಸೇಮು, ಪೊಟೆನ್ಶಿಯಲ್ ಡಿಫರೆನ್ಸ್ ಬೇರೆ ಬೇರೆ. ಪ್ಯಾರಲಲ್ ಒಳಗ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮು, ಚಾರ್ಜ್ ಸ್ಟೋರ್ಡ್ ಬೇರೆ ಬೇರೆ. ಇನ್ನೊಂದು ಸರ್ ಅನ್ಬೇಡ್ರಿ, ಮನ್ಯಾಗ ಕುಂತ ನೀವು ವಿಚಾರ ಮಾಡ್ಬೋದನ್ನ ಅರ್ಥ ಮಾಡ್ಕೋಬಹುದು. ಸೀರೀಸ್ನಾಗ ಏನು ಸೇಮ್ ಇರುತ್ತಲ್ಲ, ಚಾರ್ಜ್ ಸ್ಟೋರ್ಡ್. ಯಾಕೆ ಚಾರ್ಜ್ ಸ್ಟೋರ್ಡ್ ಸೀರೀಸ್ನಾಗ ಸೇಮ್ ಇರುತ್ತಂದ್ರ, ನಾವು ಬ್ಯಾಟ್ರಿನ ಕೆಪಾಸಿಟರ್ ಲೆಫ್ಟ್ ಪ್ಲೇಟ್ ನಾಗ ತಗೊಂಡೋಗಿ ಹಾಕ್ತಿವಿ, ಉಳಿದಿದ್ದು ಇದಕ್ಕೆ ಅಟ್ರಾಕ್ಟ್ ಆಗಿ ಬಂದು ಅದಕ್ಕೆ ಅಟ್ರಾಕ್ಟ್ ಆಗಿ ಬಂದು ಆಗಿರ್ತಾವಲ್ಲ, ಎಲ್ಲಾ ಕಡೆ ಚಾರ್ಜ್ ಸೇಮ್ ಸ್ಟೋರ್ ಆಗ್ಬಿಡ್ತೈತಿ. ಕೆಪಾಸಿಟನ್ಸ್ ಬೇರೆ ಬೇರೆ ಇದಕ್ಕೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬೇರೆ ಬಂದ್ಬಿಡುತ್ತೆ. V1 V2 V3 ಚಾರ್ಜ್ ಸೇಮ್ ಇದ್ರು ಪೊಟೆನ್ಶಿಯಲ್ ಬೇರೆ ಬೇರೆ. ಎಲ್ಲೇ ವೆರಿ ಗುಡ್. ಪ್ಯಾರಲಲ್ ನಾಗ ಏನ್ ಸೇಮ್? ಪೊಟೆನ್ಶಿಯಲ್ ಸೇಮ್. ಪೊಟೆನ್ಶಿಯಲ್ ಯಾಕೆ ಸೇಮ್ ಅಂದ್ರೆ ಎಲ್ಲಾ ಚುಂಗನ್ ತಗೊಂಡು ಹೋಗಿ ಸೀದಾ ಬ್ಯಾಟ್ರಿ ಕನೆಕ್ಟ್ ಮಾಡಿರಿ. ಅಲ್ಲಿ ಸೀರೀಸ್ ನೊಳಗ ನಡಕಿನ ನಮ್ ಕೆಪಾಸಿಟರ್ C2 ಕಂಪ್ಲೇಂಟ್ ಮಾಡಬಹುದಾಗಿತ್ತು. ನಾವು ಬ್ಯಾಟ್ರಿ ಕೊಟ್ಟೇ ಇಲ್ಲ, ಅವು C1 C3 ಒಂದೊಂದು ಪ್ಲೇಟಿಗೆ ಕನೆಕ್ಟ್ ಮಾಡಿದ್ರೆ ನಮ್ ಕರ್ಕೊಂಡೇ ಇಲ್ಲ ಬ್ಯಾಟ್ರಿ ಕನೆಕ್ಟ್ ಮಾಡ್ಬೇಕಾರ ಅಂತ ಯಾರು ಅನ್ಬೋದು? C2 ನಡಕಿಂದ. ಇಲ್ಲಿ ಹಂಗಲ್ಲ, ಓಟು ಪ್ಲೇಟ್ ಕನೆಕ್ಟ್ ಆಗ ಬ್ಯಾಟ್ರಿ ತಿಳಿದಿಲ್ರಿ. ಎಲ್ಲಾನು ಬ್ಯಾಟ್ರಿ ಕನೆಕ್ಟ್ ಮಾಡಿದಕ್ಕೆ ಇದರದ್ದೇನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಐತಿ, ಮೂರು ಕಡೆ ಸೇಮ್ ಬರುತ್ತೆ. ಏನ್ ಬೇರೆ ಬೇರೆ? ಚಾರ್ಜ್ ಬೇರೆ ಬೇರೆ. ಅಂದಾಗ ನಮ್ಗೆ ಏನ್ ಬೇಕಾಗೈತಿ? ಏನ್ ರಿಲೇಷನ್ ಮಾಡ್ತೀವಿ ನಾವು? We would like to have a formula to calculate CB, equivalent capacitance in parallel, like we did in case of CS. ಹ್ಞೂನ್ರಿ, ಸ್ಟಾರ್ಟ್ ಮಾಡೋಣ ಹಂಗಾರೆ. ಅಲ್ಲೊಂದು ಸ್ಟೆಪ್ ಇತ್ತು, ಫಸ್ಟ್ ಸ್ಟೆಪ್. ಮೊದ್ಲು ಬೇಕಾದ್ರೆ ಒಂದ್ ಸ್ಟೆಪ್ ಹಂಗ ಇದನ್ನ ಬೇಸಿಕ್ ಫಾರ್ಮುಲಾ ಬರೆದಿಟ್ಕೋಬಹುದು. ಆಕ್ಚುಲಿ ನಮ್ದು ಮೇನ್ ಫಾರ್ಮುಲಾ ನಾ ಇಲ್ಲಿ ಕನ್ಸಿಡರೇಷನ್ ಎಲ್ಲ ಬರೆದಿರಲಿಲ್ಲ, ನೀವು ನೋಡ್ಕೋಬೇಕಾದ್ರೆ ಎರಡು ಲೈನ್ ವಿನೋದ. ಅಲ್ಲೇನಿತ್ತು ಫಸ್ಟ್ ಸ್ಟೆಪ್? V is equals to V1 plus V2 plus V3. Something is equal to sum of some other things. ಅಂತ ಒಂದ್ ಸ್ಟೆಪ್ ಇತ್ತು. ಏನೋ is equal to sum of ಏನೇನೋ, ಅದೇನಿತ್ತು? V is equals to V1 plus V2. ಇಲ್ಲೇ total charge Q stored is equal to Q1 plus Q2 plus Q3. ಸೀರೀಸ್ ನಾಗ ಇಂಡಿವಿಜುವಲ್ ಚಾರ್ಜ್ Q ನ, ಟೋಟಲ್ ಚಾರ್ಜ್ Q. ಇಲ್ಲಿ ಹಂಗಲ್ಲ, ಟೋಟಲ್ ಚಾರ್ಜ್ ಆಡ್ ಆಗ್ತಿದೆ. ಇದ್ರಾಗ ಚಾರ್ಜ್ ಸ್ಟೋರ್ ಆಗಿದೆ Q1, ಇದ್ರಾಗ Q2, ಇದ್ರಾಗ ಅಷ್ಟು ಆಡ್ ಆಗ್ತಾವ. ಹ್ಞೂನ್ರಿ. ನೆಕ್ಸ್ಟ್ ಏನ್ ಹೇಳಿದ್ರೆ, ಈ ಫಾರ್ಮುಲಾ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರ ಟೋಟಲ್ ಜಗದಾಗ, ಟೋಟಲ್ ಇಂಡಿವಿಜುವಲ್ ಜಗದಾಗ ಇಂಡಿವಿಜುವಲ್ ವ್ಯಾಲ್ಯೂಸ್ ಹಾಕ್ಬೇಕು. ಆರಾಮ. ಇನ್ನೊಮ್ಮೆ Q ಅಂದ್ರೆ ಏನಿಲ್ಲ, ಟೋಟಲ್ ಇಂಡಿವಿಜುವಲ್. ಇದು ಅದ ಅರ್ಥ ಮಾಡ್ಕೋಬೇಕು ಸರ್ ನೀವು. ಮುರ್ಮುಸದ ಕೇಳ್ತಾ ಅದನ್ನ. ಈಗೇನ್ ಮಾಡ್ರಿ, ಇಲ್ಲಿ ಇಲ್ಲೇ ಬೇಕಾದ್ರೆ ನಾವು ಮಾಡ್ಕೊಂತೀವಿ ನೋಡ್ರಿ. Q is equal to CV. Substitute. Total charge is equals to total capacitance into total potential. ಹೌದಿಲ್ರಿ? ಟೋಟಲ್ ಕೆಪಾಸಿಟನ್ಸ್ ಹೆಸರ CP, ಅದನ್ನ ಮಾಡ್ಕೊಳತ್ತೀವಿ ನಾವು. ಈಗಿಲ್ಲ is equal to C1 V1 ಅಲ್ಲ V ಸೇಮ್ ಇದೆ ಕಡೆ ಪ್ಲಸ್ C2V ಪ್ಲಸ್ C3V. CPV is equal to ಹಿಂಗ. ನೀವು ಹಿಂಗ ಮಾಡಿದ್ರಿ ಸರ್, ನೀವು ಎಂತ ಚಂದ ಆಗದ್ರಿ, ಫಾಸ್ಟ್ ಬರೋದು ನಾಟಕ ಮಾಡಿ. Therefore CP is equals to C1 plus C2 plus C3. N ಇದ್ರೆ so on up to Cn. ಇದು ನೆಕ್ಸ್ಟ್ ನಾವು ಒಂದು ಕೆಲಸ ಮಾಡೋಣ ಸರ್. ಹಂಗಾರೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಮಾಡೋಣ ಸರ್. ಓನ್ಲಿ 2 ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಇದ್ದಾಗ ಒಂದು ಶಾರ್ಟ್ ಕಟ್ ಫಾರ್ಮುಲಾ C1 plus C2. ಯಾರು ಸಾತಿಲ್ಲ?
ಸೀರೀಸ್ ನಾಗಿನ ಫಾರ್ಮುಲಾ ಕಿರಿಕಿರಿ ಇತ್ತು, ಅದ್ರಾಗ ಹಿಂಗ ರೆಸಿಪ್ರೋಕಲ್ ಮಾಡಿ ಬರೋದು, LCM ತಗ ಆಡ್ ಮಾಡಿ ಲಾಸ್ಟ್ ಮತ್ತೆ ರೆಸಿಪ್ರೋಕಲ್ ಮಾಡಿ ಇಡ್ಬೇಕು ಅದನ್ನ. ಹುನ್ರಿ ಪ್ಯಾರಲಲ್ ಹಂಗಲ್ಲ, ಏನ್ ಸುಮಾರು ವ್ಯಾಲ್ಯೂಸ್ ಇರ್ತಾವ ಅಷ್ಟು ಆಡ್ ಮಾಡ್ಬಿಟ್ರೆ ಮುಗಿದು ಸರ್. ಇದು ಈಸಿ ಐತಿ. ಯಾವುದು ಅಟ್ಲೀಸ್ಟ್ ನಾವ್ ಇದನ್ ಮಾಡ್ಬೋದು. ಹಾ, ಇದೊಂದ್ ಸ್ವಲ್ಪ ಟೈಮ್ ಆಗ ನೋಡ್ರಿ. ಅಂದ್ರೆ ಇದು ಮುಗ್ದಂಗ ಆಗುತ್ತೆ. ನಾಳೆಗೆ ಎನರ್ಜಿ ಸ್ಟೋರಿಂಗ್ ಕೆಪಾಸಿಟರ್ಸ್ ಮಾಡಿ ವೆನ್ ಇದರಂತೂ ಮಾಡಕ್ ಬರಂಗಿಲ್ಲ ಅಂತ ಹೇಳಿದೆ ನಾನು. ವೆನ್ ದೇರ್ ಆರ್ ಟೂ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ದ ಫಾರ್ಮುಲಾ ಆಡ್ ಮಾಡಾಕತ್ತೀವಿ ನಾವು. ಎರಡಿದ್ರಿ ಇದನ್ ಮಾಡ್ಬೋದು ನೋಡ್ರಿ. ಎನ್ ಐಡೆಂಟಿಕಲ್ ಕೆಪಾಸಿಟರ್ಸ್ ಅದು ಆಕ್ಚುಲಿ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಹೇಳ್ತಾರ, ನಾನು ಹೇಳ್ತೇನೆ. ವೆನ್ ಎನ್ ಐಡೆಂಟಿಕಲ್ capacitors are connected in parallel. ಹುನ್ರಿ ಅಂದ್ರೆ CB is equals to C1 plus C2 so on up to Cn. ಅವಾಗ CB ಇದು C plus C so on up to C ಹಿಂಗಿದ್ದಾಗ NC ಆಗ್ತದೆ. 3 ಮೈಕ್ರೋಫಾರಡ್ ಕೆಪಾಸಿಟರ್, 4 ಕೆಪಾಸಿಟರ್ ಅಂತ ತಿಳ್ಕೊಳ್ಳಿ. There are 4 capacitors of 3 microfarad capacitance each. What is total? ಹೆಂಗ್ ಮಾಡ್ಬೋದು ಅಂದ್ರೆ 3 + 3 + 3 ಮಾಡ್ಬೋದು. 3 × 4 = 12 ಅಂತೂ ಮಾಡ್ಬೋದು. ನೀವು ಮಗ್ಗಿ ಬರ್ತಿದ್ರೆ ಟೇಬಲ್ಸ್ ಬರ್ತದೆ 3 4 12 ಇದನ್ನ ಮಾಡಂತ ಹೇಳ್ತಿದ್ರು ಅಷ್ಟೇ. ಎಷ್ಟು ಕೆಪಾಸಿಟರ್ಸ್ ಅದಾವ ಮಲ್ಟಿಪ್ಲೈಡ್ ಬೈ ಈ ಶಾರ್ಟ್ಕಟ್ ನಾನು ಬರೆದಿದ್ದೀವಿ. ಗೊತ್ತಾಗ್ತದೆ, ಕಾಮನ್ ಸೆನ್ಸ್ ಇದೆ. ಗೊತ್ತಾಗ್ತದೆ ಇದು. ಸೊ ಎನರ್ಜಿ ಸ್ಟೋರ್ಡ್ ಅಂತ ಮುಗಿಸಿ ಕೆಪಾಸಿಟರ್ಸ್ ಮೇಲೆ ನ್ಯೂಮರಿಕಲ್ಸ್ ನಾವು ಸಾಲ್ವ್ ಮಾಡಿದ್ರೆ ಈ ಚಾಪ್ಟರ್ ಮುಗಿದ್ವಿ.